धर्म लोगों का, सभी समाज लोगों का ये सहूलत संवाद पैक है बोले तो हमको मन को बहुत खुशी हो गया। इसलिए इस तरफ से सब लोगों को एक अच्छी से बात कहता हूँ, धन से औषध खरीद सकते हैं लेकिन आरोग्य नहीं, धन से सब खरीद सकते हैं लेकिन ಜ್ಞಾನ नहीं ಅಂತ ಹೇಳ್ಕೊಂಡು ಬಂದಿದ್ದಾರೆ। ಹೀಗಾಗಿ ನಾವೆಲ್ಲ ಇವತ್ತು ನಿಜವಾಗ್ಲೂ ಕೂಡ ಬಹಳ ಸಂತೋಷ ಅನಿಸ್ತದೆ, ಯಾಕಂದ್ರೆ ನಾವು ಎಲ್ಲಾ ರಂಗದಲ್ಲಿ ನಾವು ಬೆಳಿಬೇಕು ಅಂತಕ್ಕಂಥ ಭಾವ ನಮ್ದಾಗಿದೆ। ಹೀಗಾಗಿ ಹೆಸರಿನಲ್ಲೇ ಬಹಳ ಸುಂದರವಾಗಿರುವಂತಹ ವಿಚಾರ ಸಹಲತ್ತು ಅಂತಕ್ಕಂಥದ್ದು। ಸವಲತ್ತು ಅಂದ್ರೆ ನಾವೆಲ್ಲ ನಮ್ಗೆ ಸವಲತ್ತು ಕೊಡ್ರಿ, ನಾವು 10 ತಿಂಗಳಾಗ ನಾವೆಲ್ಲ ಪೇಮೆಂಟ್ ಮಾಡ್ತೀವಿ ಅಂತ ಸವಲತ್ತು ಅಂದ್ರೆ ನಮ್ಗೆಲ್ಲರೂ ಕೂಡ ಅನುಕೂಲತೆ ಆಗ್ಲಿ ಅಂತಕ್ಕಂಥ ಭಾವ। ಬಹುಶಃ ಈ ಒಂದು ವಿಚಾರವನ್ನ ಇಟ್ಕೊಂಡು ಸಹಲತ್ತು ಸಂವಾದ ಬ್ಯಾಂಕ್ ಅನ್ನು ತಾವೇನು ಮಾಡ್ತಾ ಇದ್ದೀರಿ। ಬಹುಶಃ ಬ್ಯಾಂಕಿನಲ್ಲಿ ಏನ್ ವಿಶೇಷತೆ ಇದೆ ಅಂತ ಕೇಳಿದ್ರೆ ಎಲ್ಲಾ ಕಡೆ ಹೋದ್ರೆ 1%, 2%, 3%, 4, 5 ಹೀಗೆ ಹೆಚ್ಚಿಗೆ ಆಗ್ತವೆ, ಆದ್ರೆ 0% ಇರುವಂತಹ ಒಂದು ಕಾರ್ಯ ಯಾರು ಮಾಡ್ತಾ ಇದ್ದಾರೆ ಅಂತ ಕೇಳಿದ್ರೆ ಅದು ಸವಲತ್ತು ಸಂವಾದ ಬ್ಯಾಂಕ್ ಮಾಡ್ತಾ ಇದೆ ಅಂತಕ್ಕಂಥ ಒಂದು ಖುಷಿಯ ಸಂಗತಿ। ಅವೆಲ್ಲ ಅನುಭವಗಳ ಬಂದಿದ್ರು, ಏನ್ ಹೇಳಿದ್ರು ಅಂತ ಕೇಳಿದ್ರೆ ಇದಕ್ಕೆ 0% ಅದ ನೋಡ್ರಿ ಅಪ್ಪೋರೆ ಅಂತ ಹೇಳಿದ್ರು। ನನಗೆ ಆಶ್ಚರ್ಯ ಅನಿಸ್ತು, ಯಾಕಂದ್ರೆ ನಾವೆಲ್ಲ ದಿನನಿತ್ಯ ಪತ್ರಿಕಾ ಮಾಧ್ಯಮದಲ್ಲಿ ನೋಡ್ತಾ ಇದ್ದೀವಿ, ಬಹುಶಃ ಒಂದು 10,000, 20,000 ಅಥವಾ 1 ಲಕ್ಷ ಏನು ಬಡವ ದುಡ್ಡನ್ನು ತಗೊಂಡಿರ್ತಾನೋ ಬ್ಯಾಂಕಿನೊಳಗ ಅದು ಬಡ್ಡಿಗೆ ಬಡ್ಡಿ ಸೇರಿ ಚಕ್ರ ಬಡ್ಡಿ ಆಗಿ ತೆಗೆದುಕೊಂಡಿರುವಂತದ್ದು ಕೇವಲ 1 ಲಕ್ಷ, ಆದ್ರೆ ಕೊಡುವಂತ ಕಾರ್ಯಕ್ರಮದಲ್ಲಿ ಕೊಡುವಂತ ಸವಲತ್ತು ಏನಾಗ್ತದೆ ಅಂತ ಹೇಳಿದ್ರೆ 4% ಬಡ್ಡಿ, 5% ಬಡ್ಡಿ ಅಂತ ಏನು ಬಡ್ಡಿ ಹಚ್ತೀವಿ, ಆ ಬಡ್ಡಿ ಕೊಡಕ್ ಆಗಂಗಿಲ್ಲ। ಮತ್ತೆ ಅದಕ್ಕೆ ಏನಾಗ್ತದೆ ಚಕ್ರ ಬಡ್ಡಿ ಹಚ್ಚಿ 1 ಲಕ್ಷ ತಗೊಂಡಿರ್ತಾನೆ, 3 ಲಕ್ಷ 4 ಲಕ್ಷ ಆಗಿದ ಮೇಲೆ ಅವ ಏನ್ ಮಾಡ್ತಾನೆ ಅಂದ್ರೆ ಆತ್ಮಹತ್ಯೆಯನ್ನು ಮಾಡಿಕೊಳ್ಳುವಂತ ಈ ಒಂದು ಸಂದರ್ಭದಲ್ಲಿ ನಮ್ಮೆಲ್ಲ ಜಮಾತೆ ಇಸ್ಲಾಮಿ ಹಿಂದ್ ಸಂಘಟನೆ ಏನ್ ಮಾಡಿದೆ ಅಂತ ಕೇಳಿದ್ರೆ 0% ಏನು ಬಡ್ಡಿ ಕೊಡ್ತಾ ಇದೆ, ಇದು ಬಸವ ಕಲ್ಯಾಣದಲ್ಲಿ ಪ್ರಥಮವಾಗಿರುವಂತ ಕಾರ್ಯ ಏನು ಅಂತ ನನಗೆ ಅನಿಸ್ತದೆ। ಇಂತಹ ಕಾರ್ಯಕ್ರಮವನ್ನ ನಿರಂತರವಾಗಿ ನಡಿಬೇಕಾಗಿತ್ತಂದ್ರೆ ನಾವು ತಗೊಳ್ಬೇಕು, ಹಾಗೆ ಏನ್ರಿ ಪ್ಯಾರ್ ಬಹುತ್ ಬಡ ಹೇ ಅಂತ ಹೇಳ್ಕೊಂಡ್ ಬರ್ತಾರೆ, ಪ್ರೀತಿಯೇ ದೊಡ್ಡದು, ನಾವು ಪ್ರೀತಿಯಿಂದ ನಾವೆಲ್ಲ ವ್ಯವಹಾರವನ್ನು ಮಾಡ್ಬೇಕು। ಇಲ್ಲಿ ಏನಾಗ್ತದೆ ಅಂದ್ರೆ ದುಡ್ಡು ಬಂತು ಅಂದ್ರೆ ಅಲ್ಲಿ ಸಮಸ್ಯೆಗಳಿಗೆ ಈಡಾಗ್ತದೆ। ಹೀಗಾಗಿ ಈ ತಟ್ಟಿನಲ್ಲಿ ನಾವು ಒಂದು ಕಡೆ ಒಂದು ಮಾತನ್ನು ಹೇಳ್ತಾರೆ, धन से किताब खरीद सकते हैं, धन से किताब खरीद सकते हैं लेकिन ज्ञान नहीं, धन से आभूषण खरीद सकते हैं लेकिन सौंदर्य नहीं, धन से औषध खरीद सकते हैं लेकिन आरोग्य नहीं, धन से सब खरीद सकते हैं लेकिन ಜ್ಞಾನ नहीं ಅಂತ ಹೇಳ್ಕೊಂಡು ಬಂದಿದ್ದಾರೆ। ಹೀಗಾಗಿ ನಾವೆಲ್ಲ ಜ್ಞಾನಿಗಳಾಗಿದ್ದೀವಿ। ಇಲ್ಲಿ ಒಂದು ಸವಲತ್ತು ಸೌಹಾರ್ದ ಬ್ಯಾಂಕ್ ಅನ್ನು ಮಾಡಿದ್ದಾರೆ, ನಾವು ಜ್ಞಾನದಿಂದ ಯಾವಾಗ ತಗೊಂಡೇವಿ ಅವಾಗ ಕೊಡುವಂತ ಕಾರ್ಯ ಮಾಡಬೇಕು, ಎಲ್ಲ ಜೊತೆ ಪ್ರೀತಿ ಬಾಂಧವ್ಯದಿಂದ ಬೆಸುಗೆ ಮಾಡಿದಾಗ ಮಾತ್ರ ಈ ಒಂದು ಸೌಹಾರ್ದ ಬ್ಯಾಂಕ್ ಇನ್ನೂ ಎತ್ತರ ಮಟ್ಟಕ್ಕೆ ಬೆಳೆಯಕ್ಕೆ ಸಾಧ್ಯವಿದೆ। ಬಹುಶಃ ನಾವು ಪಾಷಾ ಸರ್ ಯಾವಾಗೂ ಕೂಡ ಮಾತಾಡ್ತಾ ಇರ್ತೀವಿ, ಬಸವ ಕಲ್ಯಾಣ ಅಂದಾಗ ಇಲ್ಲಿ ಸಾಮಾಜಿಕ, ಧಾರ್ಮಿಕ, ಶೈಕ್ಷಣಿಕ, ಸಾಂಸ್ಕೃತಿಕ ಎಲ್ಲಾ ರಂಗದಲ್ಲಿ ಬಸವಣ್ಣವರು ಕಾಯಕವನ್ನ ಸೃಷ್ಟಿ ಮಾಡಿ ಹೋಗಿರುವಂತ ಈ ಒಂದು ಪುಣ್ಯ ಭೂಮಿ, ಈ ಭೂಮಿಯಲ್ಲಿ ನಾವೆಲ್ಲ ವಾಸ ಮಾಡಿದೀವಿ ಅಂದಾಗ ನಾವೆಲ್ಲ ಲಾರಿ ಓನರ್ ಇದ್ದೀವಿ, ಮತ್ತೆ ಲಾರಿ ಗ್ಯಾರೇಜ್ ಅನ್ನ ಮಾಡುವಂತದ್ದು, ಆದ್ರೆ ಹಿಂದೂ ಮುಸ್ಲಿಮರ ಭಾವೈಕ್ಯತೆ ಎಲ್ಲಿ ಕಾಣ್ತೀವಿ ಅಂದ್ರೆ ಅದು ಬಸವ ಕಲ್ಯಾಣ ಮಹಾನಗರದಲ್ಲಿ ಕಾಣ್ತೀವಿ ಅಂತಕ್ಕಂಥ ಭಾವನ ಈ ಸಂದರ್ಭದಲ್ಲಿ ನಿಮಗೆಲ್ಲ ತಿಳಿಸ್ತಾ, ಅವರೆಲ್ಲ ನಮ್ಮ ಎಲ್ಲ ವಿಶೇಷವಾಗಿ ನಮ್ಮ ಜಮಾತೆ ಇಸ್ಲಾಂ ಹಿಂದ ಅವರೆಲ್ಲ ಬಂದು ನಮಗೇನು ಹೇಳಿದ್ರೆ, ಅಪ್ಪರೇ ಮಹಾರಾಜ್ ये इस्लाम बांधव का नहीं है, सभी धर्म लोगों का, सभी समाज लोगों का ये सहूलत संवाद पैक है बोले तो हमको मन को बहुत खुशी हो गया। इसलिए इस तरफ से सब लोगों को एक अच्छी से बात कहता हूँ, कन्नड़ में बोलते ಬಡತನದಲ್ಲಿ ಹುಟ್ಟುವಂತದ್ದು ನಮ್ಮ ತಪ್ಪಲ್ಲ, ಅಂದ್ರೆ ಬಡತನದಲ್ಲಿ ಹುಟ್ಟುವಂತದ್ದು ನಮ್ಮ ತಪ್ಪಲ್ಲ, ಬಡತನ ಇರ್ತದೆ, ಆದ್ರೆ ಅವ ಹೇಳ್ತಾನೆ ಏನು ಅಂತಂದ್ರೆ ಬಡತನದಲ್ಲಿ ಸಾಯುವಂತದ್ದು ನಮ್ಮ ತಪ್ಪು ಅಂತಕ್ಕಂಥದ್ದು। ಬಹುಶಃ ಬಡತನ ಐತ್ರಿ ಅಪ್ಪ ನಾನು ಏನು ಮಾಡ್ಬೇಕಂತ ಅಂತಿದ್ದೆ ಅಂತ ನೀವು ಅನ್ಬಾಡ್ರಿ, ಆ ಪರಮಾತ್ಮ ಆ ಅಲ್ಲ ನಮಗೇನ್ ಮಾಡಿದಾನೆ ಅಂದ್ರೆ ಬಡತನದಲ್ಲಿ ನೀವು ಹುಟ್ಟಿಯಪ್ಪ, ಆದ್ರೆ ಬಡತನದಲ್ಲಿ ನೀ ಸಾಯ್ಬೇಡ, ನೀ ಸಾಹುಕಾರ ಆಗಿ ಸಾಯಿ, ಆದ್ರೆ ಬಡತನದಲ್ಲಿ ನೀ ಸತ್ತಿದ್ರೆ ಆ ಜೀವನಕ್ಕೆ ಲಕ್ಷಣ ಇಲ್ಲ ಅಂತಕ್ಕಂಥ ಮಾತನ್ನು ಹೇಳ್ಕೊಂಡ್ ಬರ್ತಾರೆ। ಹೀಗಾಗಿ ನಾವೆಲ್ಲ ಬಡತನದಲ್ಲಿ ಇದ್ದೀವಿ ಅಂದ್ರೆ ಇದೊಂದು ಅಪಾರ್ಚುನಿಟಿ, ಏನ್ರಿ ಭಗವಂತ ಅವಕಾಶ ಕೊಟ್ಟ, ನೀವು ಒಳ್ಳೆ ವ್ಯವಹಾರವನ್ನ ಮಾಡಿ
ಈ ಕೆಲವು ವರ್ಷಗಳಲ್ಲಿ ಈ ಸವಲತ್ತು ಸೌಹಾರ್ದ ಬ್ಯಾಂಕ್ ತನ್ನದೇ ಆಗಿರುವಂತ ಕಲ್ಯಾಣದಲ್ಲಿ ಹೆಸರುವಾಸಿ ಆಗುವಂತ ಕಾರ್ಯವನ್ನು ಮಾಡಲಿ ಅಂತ ಶುಭವನ್ನು ಹಾರೈಸಿ ಇಲ್ಲಿರುವಂತ ವೇದಿಕೆ ಮೇಲೆ ಅನೇಕ ಅನುಭವಗಳು ಬಂದಿದ್ದಾರೆ. ಏನು ಥಾಟ್ಸ್ ನಮ್ಮ ಜಮಾತೆ ಇಸ್ಲಾಮಿ ಹಿಂದ್ ಕಾರ್ಯಕ್ರಮ ಎಲ್ಲ ಕಾರ್ಯಕರ್ತರು ಒಂದು ನಿರಂತರವಾಗಿರುವಂತ ಕಾರ್ಯಕ್ರಮ ಮಾಡ್ತಾರೆ.